ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರುತ್ತೆ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ನಾ ಏನು ಹೇಳಕ್ಕೆ ಹೊಂಟನೋದು ಗೊತ್ತೈತಿ. ಸೊ ಫ್ರೆಂಡ್ಸ್, ನೀವು ತಮ್ನೇಲ್ ನೋಡಿರ್ತೀರಿ. ತಮ್ನೇಲ್ನಾಗ ನಾ ಏನು ಹಾಕಿನಪ್ಪ ಅಂದ್ರೆ 15,000 ರೂಪಾಯಿ ಒಳಗೆ ಬೆಸ್ಟ್ 2 ಸ್ಮಾರ್ಟ್ಫೋನ್ ಬಗ್ಗೆ ಇವತ್ತು ವಿಡಿಯೋ ಮಾಡತ್ನು. ಸೊ ಫ್ರೆಂಡ್ಸ್, ನೀವೇನಾರು ಫೋನ್ ತೊಗೊಳೋರಾಗಿದ್ರೆ ಅಥವಾ ನಿಮ್ಮ ಒಂದು ಬ್ರದರ್ಸ್ ಆಗಿರ್ಬೋದು, ನಿಮ್ಮ ಒಂದು ಫ್ಯಾಮಿಲಿ ಒಳಗೆ, ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ನಾಗ ಯಾರು ಫೋನ್ ತೊಗೊಳೋರಾಗಿದ್ರಪ್ಪ ಅಂದ್ರೆ ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಅವ್ರಿಗೆ ಶೇರ್ ಮಾಡಿರಿ. ಯಾಕಪ್ಪ ಅಂದ್ರೆ 5G ಒಳಗೆ ಬಂದುಬಿಟ್ಟು ಚಲೋ 2 ಫೋನ್ಗಳ ಬಗ್ಗೆ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಅಂದ್ರೆ ರಿವ್ಯೂ ಕೊಡ್ತೀನಿ. ಆ ಒಂದು ಅಪ್ಲಿಕೇಶನ್ ಅಂದ್ರೆ ಜಾಸ್ತಿ ಹೇಳಂಗಿಲ್ಲ, ನಾನು ಮೇನ್ ಅಟ್ಟ ಹೇಳ್ತೀನಿ. ಆ ಒಂದು ಫೋನ್ ಯಾವುದು ಮತ್ತು ಅದ್ರದ್ದು ಯಾವ ಸಲಗ ಫೋನ್ ತೊಗೋಬೇಕಂತೇಳಿ. ಸೊ ಫ್ರೆಂಡ್ಸ್, ಎಲ್ಲನೂ ಹೊಡೆದ ಎಲ್ಲದ್ರ ಬಗ್ಗೆನೂ ರಿವ್ಯೂ ಕೊಡೋಂಗಿಲ್ಲ ನಾನು. ಅಟ್ಟ ಮೇನ್ 2-3 ಅಟ್ಟ ಹೇಳ್ತೀನಿ. ಅದ್ರ ಬಗ್ಗೆ ನೀವು ಆ ಆಧಾರದ ಮೇಲೆ ನೀವು ತೊಗೋತಂದ್ರೆ ತೊಗೋಬೋದು, ಇಲ್ಲಾಂದ್ರೆ ಬಿಡ್ರಿ. ಸೊ ಫ್ರೆಂಡ್ಸ್, ವಿಡಿಯೋ ಭಾಳ ಯೂಸ್ಫುಲ್ ಆಕೈತಿ. ಆದಷ್ಟು ವಿಡಿಯೋ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನಾರು ಯೂಸ್ಫುಲ್ ಅನ್ನಿಸ್ತಿ, ಇಷ್ಟ ಆತಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ. ಸೊ ಫ್ರೆಂಡ್ಸ್, ವಿಡಿಯೋ ನೀವು ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ನಡೀತೈತಿ ನಮ್ಮ ಚಾನಲ್ಗೆ. ಆದಷ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ. ನೀವು ನಂಗೆ ಲೈಕ್ ಕೊಟ್ರಿಪ್ಪ ಅಂದ್ರೆ ನನಗೆ ವಿಡಿಯೋ ಹಾಕೋಕೆ ಹುಮ್ಮಸ್ಸು ಅನ್ನೋದು ಬರ್ತೈತಿ, ಮತ್ತು ನನ್ನ ಮುಂದಿನ ಒಂದು ಕಂಟೆಂಟ್ಗಳ ಬಗ್ಗೆ. ಸೊ ಫ್ರೆಂಡ್ಸ್, ತಡ ಮಾಡೋದು ಬೇಡ, ವಿಷಯಕ್ಕೆ ಬರ್ನು. ಸೊ ಫ್ರೆಂಡ್ಸ್, ನೀವು 5G ಒಳಗೆ 15,000 ರೂಪಾಯಿ ಒಳಗೆ ಫೋನ್ ತೊಗೋಬೇಕಂತೇಳಿ ನೀವೇನಾರು ಅನ್ಕೊಂಡಿದ್ರೆ ಸೊ ಫ್ರೆಂಡ್ಸ್, ಅದ್ರೊಳಗೆ ಬಂದುಬಿಟ್ಟು ನಾವು ಮೊದಲೇ ಒಂದು ಫೋನ್ ನಿಮ್ಗೆ ಸಜೆಷನ್ ಮಾಡೋದಾದ್ರೆ ಮೊದಲೇ ಒಂದು ಫೋನ್ ಯಾವುದಪ್ಪ ಅಂದ್ರೆ ರಿಯಲ್ಮಿ P1 ಅಂತೇಳಿ. ಸೊ ಫ್ರೆಂಡ್ಸ್, ಈ ಒಂದು ಫೋನ್ ರೀಸೆಂಟಾಗಿ ಲಾಂಚ್ ಆಗೈತಿ. ಇದೇನು ಭಾಳ ದಿವಸ ಆಗಿಲ್ಲ ಲಾಂಚ್ ಆಗಿ, ಒಂದು 2-3 ತಿಂಗಳು ಅಷ್ಟೇ ಡಿಫ್ರೆನ್ಸ್. ಸೊ ಫ್ರೆಂಡ್ಸ್, ವಿಡಿಯೋಸ್ನ ಸ್ವಲ್ಪ ತಡ ಮಾಡಿ ವಿಡಿಯೋ ಮಾಡತ್ನು. ಸೊ ಫ್ರೆಂಡ್ಸ್, ಸದ್ಯದಾಗ ಟಾಪಿಕ್ಗಳು ಭಾಳ ಆಗಿದ್ದು ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಫ್ರೆಂಡ್ಸ್, ರಿಯಲ್ಮಿ P1 ಇದ್ರ ಬಗ್ಗೆ ಹೇಳತ್ತಪ್ಪ ಅಂದ್ರೆ ನೀವು ಹಾರ್ಡಾಗಿ ನಿಮ್ಮ ಒಂದು ಮೊಬೈಲ್ನ ಯೂಸ್ ಮಾಡ್ತಿದ್ರಿಪ್ಪ, ಅಥವಾ ನಿಮ್ಮ ಒಂದು ಸ್ಟೋರೇಜ್ಗಳು ಜಾಸ್ತಿ ಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ನಿಮ್ಮ ಒಂದು ಪರ್ಫಾರ್ಮೆನ್ಸ್, ಡಿಸ್ಪ್ಲೇ, ಬ್ರೈಟ್ನೆಸ್ ಇದಕ್ಕೆಲ್ಲ ನೀವು ಒತ್ತು ಕೊಡ್ತೀರಿ, ಇದಕ್ಕೆಲ್ಲ ನೀವು ಆದ್ಯತೆ ಕೊಡ್ತೀರಪ್ಪ ಅಂತ ಅನ್ನೋದಾದ್ರೆ ಸೊ ಫ್ರೆಂಡ್ಸ್, ರಿಯಲ್ಮಿ P1 ಅನ್ನೋ ಒಂದು ಫೋನ್ ಐತಿ, ಸ್ಮಾರ್ಟ್ ಫೋನ್. ಈ ಒಂದು ಫೋನ ಬೆಸ್ಟ್ ಅಂತ ಹೇಳ್ತೀನಿ ನಾನು. ಯಾಕೆ ಬೆಸ್ಟಪ್ಪ ಅಂದ್ರೆ ಗೇಮ್ ಆಡೋರಿಗೆ ಈ ಒಂದು ಫೋನ ಭಾಳ ಯೂಸ್ ಆಗತ್ತೆ. ಅಂದ್ರೆ ಈ ಒಂದು ಫೋನಿನ ಬೆಲೆ 14,000 ರಿಂದ 15,000 ರೂಪಾಯಿ. ಸೊ ಫ್ರೆಂಡ್ಸ್, ಇದರ ಒಂದು ಪರ್ಫಾರ್ಮೆನ್ಸ್ ಭಾಳ ಇಷ್ಟ ಆಗೈತೆ ನಿಮಗೆ, ಮತ್ತು ಇದನ್ನು ಹಾರ್ಡಾಗಿ ಯೂಸ್ ಮಾಡಿದ್ರೂ ನಡಿತೈತೆ. ಸೊ ಫ್ರೆಂಡ್ಸ್, ಮತ್ತು ಇನ್ನು ಎರಡನೇ ಒಂದು ಫೋನ್ ಯಾವುದಪ್ಪ ಅಂದ್ರೆ Moto G64 ಅಂತೇಳಿ. ಸೊ ಫ್ರೆಂಡ್ಸ್, ಇನ್ನು ಎರಡನೇ ಒಂದು ಫೋನ್ ನಿಮ್ಗೆ ಎಲ್ಲನೂ ಡಿಸ್ಪ್ಲೇ ತೋರ್ಸಾಕತ್ತೆ ನೀವು ನೋಡ್ಬೋದು. ಸೊ ಫ್ರೆಂಡ್ಸ್, Moto G64 ಫೋನ್ ಹೆಂಗಪ್ಪ ಅಂದ್ರೆ ನೀವು ಕ್ಯಾಮ್ರಾ ಸಲಾಗಿ ಯೂಸ್ ಮಾಡ್ತೀನೋ ಅಂದ್ರೆ Moto G64 ಯೂಸ್ ಭಾಳ ಆಕೈತಿ ನಿಮ್ಗೆ. ಸೊ ಫ್ರೆಂಡ್ಸ್, ರೀಸೆಂಟಾಗಿ 15,000 ರೂಪಾಯಿ ಒಳಗೆ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂದ್ರೆ Moto G64. ಸೊ ಫ್ರೆಂಡ್ಸ್, ಮೊದಲು ಯಾವ್ದು ಇತ್ತಪ್ಪ ಅಂದ್ರೆ ವಿವೋ ಇತ್ತು. ವಿವೋ ಬಿಟ್ಟರೆ ಓಪೋ ಇತ್ತು. ಸೊ ಫ್ರೆಂಡ್ಸ್, ಈಗ ಮೋಟೋದವರು 15,000 ರೂಪಾಯಿ ಒಳಗೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತೇಳಿ ಬೆಸ್ಟ್ ಕ್ಯಾಮ್ರಾನ ಕೊಡಾಕತ್ತಾರು. ಸೊ ಫ್ರೆಂಡ್ಸ್, ಈ ಒಂದು ಕ್ಯಾಮ್ರಾ ಸಲುವಾಗಿ ನೀವು ಫೋನ್ ತೊಗೋತಂತ ಅಂದ್ಕೊಂಡಿದ್ರೆ ಮೋಟೋ ಮೊಬೈಲ ಭಾಳ ಇಷ್ಟ ಆಗೈತೆ. ಸೊ ಫ್ರೆಂಡ್ಸ್, ಇದರ ಒಂದು ಬೆಲೆ ಬಂದುಬಿಟ್ಟು 12,000 ರಿಂದ 13,000 ರೂಪಾಯಿ. ಸೊ ಫ್ರೆಂಡ್ಸ್, ಇದ್ರೊಳಗೆ ಇದಕ್ಕಿಂತ ಜಾಸ್ತಿ ಏನು ಆಗೋದಿಲ್ಲ. ಸೊ ಫ್ರೆಂಡ್ಸ್, ಎರಡೂತ್ರದ್ದು ಬೆಲೆ 2,000 ರೂಪಾಯಿಂದ ಅಷ್ಟು ಫರ್ಕ್ ಐತಿ, ಏನು ಭಾಳ ಡಿಫ್ರೆನ್ಸ್ ಇಲ್ಲ. ನೀವು ಬೇಕಾದ್ರೆ ಎರಡೂತ್ರೊಳಗೆ ಬಂದುಬಿಟ್ಟು ಯಾವ ಫೋನ್ ತೊಗೊಳ್ತೀರ ಅಂತೇಳಿ ಕೆಳಗೆ ನಾವು ಕಮೆಂಟ್ ಮಾಡಿರಿ. ಸೊ ಫ್ರೆಂಡ್ಸ್, ಇದೇ ಥರ ನಿಮಗೆ ಮೊಬೈಲ್ಗಳ ಬಗ್ಗೆ ಅಂದ್ರೆ ಸ್ಮಾರ್ಟ್ಫೋನ್ ಬಗ್ಗೆ ಆಗಿರ್ಬೋದು, ಬೇರೆ ಯಾವುದೋ ಒಂದು ಟೆಕ್ನಿಕಲ್ ಒಳಗೆ ಬಂದ ಯಾವುದೋ ಒಂದು ಪ್ರಾಡಕ್ಟ್, ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಬೇಕಂದ್ರೂ ನನಗೆ ನೀವು ಕಮೆಂಟ್ ಮಾಡಿರಿ. ಇನ್ಮೇಲೆ ಅಂದ್ರೆ ಅದ್ರ ಬಗ್ಗೆನೂ ವಿಡಿಯೋಗಳು ಮಾಡತ್ತೀನಿ. ಸೊ ಫ್ರೆಂಡ್ಸ್, ಅದಷ್ಟೇ ಅಲ್ಲ, ನಾನು ಒಂದು ಡಿಸ್ಕ್ರಿಪ್ಷನ್ದಾಗ ಬೇಕಾದ್ರೆ ಹೋಗಿ ನೀವು ಚೆಕ್ಔಟ್ ಮಾಡ್ಕೊರಿ. ಅಪ್ಲಿಕೇಶನ್ಗಳ ಬಗ್ಗೆ ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ನಿಮ್ಮ ಒಂದು ಟೆಲಿಗ್ರಾಮ್ ಆಗಿರ್ಬೋದು, ಹೆಂಗೆ ಯಾವುದೋ ಒಂದು ಅರ್ನಿಂಗ್ಸ್ ರಿಲೇಟೆಡ್ ಆಗಿರುವಂಥ ಕಂಟೆಂಟ್ಗಳು ಜಾಸ್ತಿ ನನ್ನ ಚಾನಲ್ದಾಗ ಅಪ್ಲೋಡ್ ಆಗತ್ತಾವೆ. ಸೊ ಫ್ರೆಂಡ್ಸ್, ಅವುಗಳನ್ನ ವಾಚ್ ಮಾಡಿರಿ. ಅವು ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಕಾವ ನಿಮಗೆ. ಸೊ ಫ್ರೆಂಡ್ಸ್, ಸ್ಪಾನ್ಸರ್ಶಿಪ್ಲಿ ಇನ್ಸ್ಟಾಗ್ರಾಮ್ನಾಗ ಅರ್ನಿಂಗ್ಸ್ ಮಾಡೋದು ಜಾಸ್ತಿ ಜನ ಯೂಟ್ಯೂಬ್ನಾಗ ಸರ್ಚ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಅದ್ರ ಬಗ್ಗೆನೂ ವೀಡಿಯೋಗಳು ಮಾಡತ್ನು. ಮತ್ತು ಅದ್ರ ಬಗ್ಗೆ ಕನ್ನಡದಾಗ ಜಾಸ್ತಿ ಜನ ಯಾರೂ ವಿಡಿಯೋ ಮಾಡಿಲ್ಲ ಯೂಟ್ಯೂಬ್ನಾಗ. ಸೊ ಫ್ರೆಂಡ್ಸ್, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ಬೇಕಂದ್ರೆ ನೀವು ನಂಗೆ ಸಪೋರ್ಟ್ ಮಾಡಿರಿ. ನೀವು ನಂಗೆ ಎಷ್ಟು ಸಪೋರ್ಟ್ ಮಾಡ್ತಿಲ್ಲ ನಂಗೆ ಅಷ್ಟು ವಿಡಿಯೋ ಮಾಡೋಕೆ ಹುಮ್ಮಸ್ಸು ಅನ್ನೋದು ಬರ್ತೈತಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ನಿಮ್ಮ ಮುಂದಿನ ಒಂದು ವಿಡಿಯೋದಾಗ ಭೇಟಿ ಹಾಕೋಣ. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಟಾಟಾ.